ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಮ್ಮ ಸ್ಕೂಲಾಗಾದ್ರೆ ಸೈನ್ಸ್ ವೇರ್ ಆದರೆ ಇದೆ ಗೈಸ್. ಸೊ ಅದಕ್ಕೆ ನಾನಾದರೆ ಪ್ರಾಜೆಕ್ಟ್ ವರ್ಕ್ ಆದರೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಮ್ಮ ಪ್ರಾಜೆಕ್ಟ್ ವರ್ಕ್ ನೇಮ್ ಬಂದುಬಿಟ್ಟು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಗೈಸ್. ಸೊ ಕಂಪ್ಲೀಟ್ ಆದಮೇಲೆ ಆದರೆ ನಡೆಸ್ತೀನಿ. ಡೋಂಟ್ ಸ್ಕಿಪ್ ದಿಸ್ ವಿಡಿಯೋ. ಸೊ ನಮ್ಮ ಪ್ರಾಜೆಕ್ಟ್ ವರ್ಕ್ ಆದರೆ ಆಗೋಯ್ತು ಗೈಸ್. ಸೊ ನಾನಾದರೆ ನಮ್ಮ ಕ್ಲಾಸ್ನಾಗ ಕೂತ್ಕೊಂಡಿದ್ದೀನಿ. ಇನ್ನು ಸೈನ್ಸ್ ವೇರ್ ಆದರೆ ಸ್ಟಾರ್ಟ್ ಆಗಿಲ್ಲ ಗೈಸ್. ಸ್ಟಾರ್ಟ್ ಆದಮೇಲೆ ಕೂಡ ನೋಡಿಸ್ತೀನಿ. ಆ್ಯಂಡ್ ಯಾರ್ಯಾರು ಎಂತೆಂಥ ಪ್ರಾಜೆಕ್ಟ್ ವರ್ಕ್ಸ್ ಮಾಡ್ಕೊಬಂದಾರೋ ಕೂಡ ನೋಡಿಸ್ತೀನಿ. ಸೊ ನಮ್ಮ ಸೈನ್ಸ್ ವೇರ್ ಆದರೆ ಸ್ಟಾರ್ಟ್ ಆಗಿದೆ ಗೈಸ್. ನಾನಾದರೆ ಇಲ್ಲಿ ಕುತ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಜಡ್ಜಸ್ ಅರೆ ಇನ್ನೂ ಬಂದಿಲ್ಲ ಗೈಸ್. ಅದಕ್ಕೆ ನಾನಾದರೆ ಸ್ಪೀಚ್ ಪ್ರಿಪೇರ್ ಆಗ್ತಾಯಿದ್ದೀನಿ. Good morning everyone. This is my working model of hydroelectric power plant. In this mode, the plastic bottle acts as a dam where water is stored at a height. When the water is released, it flows down through the pipe. The flowing water hits the turbine blades and makes them rotate. The rotating turbine is connected to a small motor which working as a generator. When the motor rotates, it produces the electricity. This electricity is used to light up the bulb in the house. This experiment shows the conversion of energy, kinetic energy to mechanical energy. Hydroelectric power is a renewable and eco-friendly sources of energy. Thank you. ಸೊ ನನ್ನ ಸ್ಪೀಚ್ ಆದರೆ ಕಂಪ್ಲೀಟ್ ಆಯಿತು ಗೈಸ್. ಆ್ಯಂಡ್ ರಿಮೈನಿಂಗ್ ಪ್ರಾಜೆಕ್ಟ್ ವರ್ಕ್ಸ್ ಆದ್ರೆ ಕೂಡ ನೋಡಿಸ್ತೀನಿ. ಆ್ಯಂಡ್ ನನ್ನ ಸ್ಪೀಚ್ ಹೆಂಗಾಯ್ತೋ ಕೂಡ ಕಾಮೆಂಟ್ ಮಾಡಿ. ಪ್ರಾಜೆಕ್ಟ್ ವರ್ಕ್ ಅರೆ ನೋಡಿರಲ್ಲ. ಆ್ಯಂಡ್ ನಿಮ್ಗೆ ಈ ವಿಡಿಯೋ ಹಂಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ನಮ್ಮ ಚಾನಲ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಾರೆ ಮೀಟ್ ಆಗೋಣ. ಬಾಯ್.